ಎಲ್ಲರಿಗೂ ನನ್ನ ನಮಸ್ಕಾರಗಳು. FA4 ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ನಡೆಸುವಂತಹ FA4 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್. FA4 ಅಂದ್ರೆ ನಾವು ಈಗ ರೂಪಣಾತ್ಮಕ ಪರೀಕ್ಷೆ 4 ಫೆಬ್ರವರಿ ತಿಂಗಳಿನಲ್ಲಿ ನಡೆಸಬೇಕಾಗಿರುವುದರಿಂದ ಆ ಒಂದು ಪರೀಕ್ಷೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ. ಈ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳು ತರಗತಿ 10ನೇ ವಿಷಯ ಗಣಿತ. ಈಗ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 4 ಮಾದರಿ ಪ್ರಶ್ನೆ ಪತ್ರಿಕೆ 1 ಅಂತಕ್ಕಂಥದ್ದು FA4 ಮಾಡೆಲ್ ಕ್ವೆಶ್ಚನ್ ಪೇಪರ್ 1. ಚಾಪ್ಟರ್ ಘಟಕಗಳು ಯಾವುವು ಅಂದ್ರೆ ಸಂಖ್ಯಾಶಾಸ್ತ್ರ, ಸಂಭವನೀಯತೆ ಹಾಗೂ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಈಗ ವಿಷಯ ಗಣಿತ, ತರಗತಿ 10ನೇ, ಸಮಯ 45 ನಿಮಿಷ, ಅಂಕಗಳು 20. ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆಗಳಿವೆ, 1 ಅಂಕಗಳು, ಒಟ್ಟು ಅಂಕಗಳಲ್ಲಿ 2 ಅನ್ನುವಂಥದ್ದು. 2, 5, 4, 3, 8, 7, 6ಗಳ ಮಧ್ಯಾಂಕ. ಇದರ ಮಧ್ಯಾಂಕ ಎ ಮತ್ತು ಬಿ ಸಿ ಡಿಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು. 2ನೇ ಪ್ರಶ್ನೆ, 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಬರುವ ಫಲಿತಾಂಶಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ಉತ್ತರವನ್ನ ABCDಗಳಲ್ಲಿ AB ಇದು ಸಿ ಅನ್ನ ಮಾಡ್ಕೊಳ್ಳಿ, ABCDಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು. ಇದು ಪ್ರಶ್ನೆ ಪತ್ರಿಕೆ ಆದ ನಂತರ ಇದರ ಕೆಳಗಡೆನೆ ನಂತರ ಇದರ ವಿಡಿಯೋ ಉತ್ತರ ಪತ್ರಿಕೆ ಕೂಡ ಇಲ್ಲೇ ಬರುತ್ತೆ. ಇನ್ನು 2ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಅಂಕಗಳು, ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ, ಒಟ್ಟು ಪ್ರಶ್ನೆಗಳು 2, ಒಟ್ಟು ಅಂಕಗಳು 2. 1 ದಾಳವನ್ನ 1 ಬಾರಿಗೆ ಮೇಲೆ ಎಸೆದಾಗ ಬರುವ ಫಲಿತಾಂಶ ಗಣಗಳನ್ನ ಬರೆಯಿರಿ. ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ. ಇನ್ನ 2 ಅಂಕದ ಪ್ರಶ್ನೆಗಳು, ಪ್ರಶ್ನೆಗಳ ಸಂಖ್ಯೆ 3, ಒಟ್ಟು ಅಂಕಗಳು 6 ಅನ್ನುವಂತ. 5ನೇ ಪ್ರಶ್ನೆ, 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಲಾಗಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. 6ನೇ ಪ್ರಶ್ನೆ, ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳಿವೆ ಮತ್ತು 5 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ. ತೆಗೆದ ಚೆಂಡು ಕೆಂಪು ಚೆಂಡು ಮತ್ತು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು? 5ನೇ ಪ್ರಶ್ನೆ, ಒಂದು ದಾಳವನ್ನು 1 ಸಲ ಎಸೆಯಲಾಗಿದೆ. ಒಂದು ಅವಿಭಾಜ್ಯ ಸಂಖ್ಯೆ, ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇನ್ನು 3 ಅಂಕದ ಪ್ರಶ್ನೆಗಳು ಬಹುಲಕ ಮತ್ತು ಸರಾಸರಿ ಇದೆ. ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ. 2 ಪ್ರಶ್ನೆಗಳಿವೆ. ವರ್ಗಾಂತರ, ಆವೃತ್ತಿ. ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಕೊಡಲಾಗಿದೆ, ಇದಕ್ಕೆ ಸರಾಸರಿಯನ್ನ ಕಂಡುಹಿಡಿಯಬೇಕು. 9ನೇ ಪ್ರಶ್ನೆಗೆ ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಕೊಡಲಾಗಿದೆ, ಇದಕ್ಕೆ ನಾವೇನ್ ಮಾಡಬೇಕು? ಬಹುಲಕವನ್ನ ಕಂಡುಹಿಡಿಯುವಂತ ಪ್ರಶ್ನೆ ಒಂದೇ ಇದ್ರೂ ಕೂಡ ಇಲ್ಲಿ ಸರಾಸರಿ ಕಂಡುಹಿಡಿಬೇಕು. ಈ ಪ್ರಶ್ನೆಗೆ ಬಹುಲಕವನ್ನ ಕಂಡುಹಿಡಿಯುವಂಥದ್ದು. ಇನ್ನು 5ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ, 4 ಅಂಕ, ಒಂದು ಪ್ರಶ್ನೆ, ಒಟ್ಟು ಅಂಕಗಳು 4. 14 ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟ ಶಂಕುವಿನ ಭಿನ್ನಕದ ರೂಪದಲ್ಲಿದೆ. ಆದರೆ ಅದರ 2 ವೃತ್ತಾಕಾರದ ಪಾದಗಳ ವ್ಯಾಸಗಳು 4 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ಗಳಾಗಿವೆ. ಗಾಜಿನ ಲೋಟದ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಈಗ ಉತ್ತರ ಪತ್ರಿಕೆ. ಈಗಾಗಲೇ ಇಲ್ಲಿ ಉತ್ತರಗಳು 2, 5, 4 ಅಂದ್ರೆ ಮಧ್ಯಾಂಕವನ್ನ ಕಂಡುಹಿಡಿಬೇಕಾಯ್ತು. ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಬೇಕು. 2, 3, 4, 5, 6 ಮತ್ತು 7, 8 ಅನ್ನುವಂಥದ್ದು. ಇಲ್ಲಿ ಮಧ್ಯಾಂಕ ಮಧ್ಯದಲ್ಲಿರುವಂಥದ್ದು 1, 2, 3, 4, 5, 6, 7 ಇವೆ. 7 ಅಂದ್ರೆ ಇದರಲ್ಲಿ ಮಧ್ಯದಲ್ಲಿ ಬರುವಂತಹ ಸಂಖ್ಯೆ ಯಾವುದು? 5. ಹಾಗಾಗಿ ಮಧ್ಯಾಂಕ 5. ಬೆಸ ಸಂಖ್ಯೆಗಳಿದ್ದಾಗ n/2 + 1 ಅಂತ ಮಾಡ್ಕೊಂಡಾಗ ಅದು ಬರುತ್ತೆ. ಆದ್ರೆ ನಾವು ಈ ಕಡೆ ಮತ್ತು ಈ ಕಡೆ ಅಷ್ಟೇ ಅಂಕಿಗಳನ್ನು ತೆಗೆದಾಗ ಮಧ್ಯದಲ್ಲಿ ಉಳಿದಿರ್ತಕ್ಕಂಥದ್ದೇ ಅದು ಮಧ್ಯಾಂಕ. ಒಂದ್ ವೇಳೆ ಸಮ ಸಂಖ್ಯೆಗಳಿದ್ದರೆ 2 ಅಂಕಿಗಳು ಉಳಿದಿರ್ತವೆ, ಅವುಗಳನ್ನ ಕೂಡಿಸಿ 2ರಿಂದ ಭಾಗಿಸಬೇಕು. 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಬರುವ ಫಲಿತಾಂಶ. 3 ನಾಣ್ಯಗಳು ಅಂದ್ರೆ ಒಂದು ನಾಣ್ಯ ಚಿಮ್ಮಿದಾಗ 2 ಫಲಿತಾಂಶ, ಮತ್ತೊಂದು ಚಿಮ್ಮಿದಾಗ ಮತ್ತೆ 2, ಮತ್ತೊಂದು ಚಿಮ್ಮಿದಾಗ ಮತ್ತೆ 2 ಅಂದ್ರೆ ಅದು 2 4 8 ಅನ್ನುವಂತಹ ಉತ್ತರ. ಒಂದು ದಾಳವನ್ನ 1 ಬಾರಿ ಎಸೆದಾಗ ಬರುವ ಫಲಿತಾಂಶ ಗಣಗಳನ್ನ ಬರೆಯಿರಿ ಅಂತ ಹೇಳಿದ್ರೆ S = ಒಂದು ದಾಳದ ಮೇಲೆ ಒಟ್ಟು ಮುಖಗಳು 6 ಇರುತ್ತವೆ. ಹಾಗಾಗಿ 1, 2, 3, 4, 5 n of S = 6.
ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರ 1/3πh ಇಂಟು ಬ್ರಾಕೆಟ್ r1² ಪ್ಲಸ್ r2² ಪ್ಲಸ್ r1 ಇಂಟು r2. ಇನ್ನು 2 ಅಂಕದ ಪ್ರಶ್ನೆಗಳು. 64 ಸೆಂಟಿಮೀಟರ್ ಘನಫಲ, ಈಗಾಗಲೇ ಪ್ರಶ್ನೆಯನ್ನು ಮೇಲ್ಗಡೆ ಓದಿದ್ದೇನೆ. ವರ್ಗಗಳ ಘನಫಲ 64 ಸೆಂಟಿಮೀಟರ್ ಕ್ಯೂಬ್ ಇದೆ, ಇಸ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಅನ್ಕೊಡ್ರಿ. ಹಾಗಾದ್ರೆ ಎ ಕ್ಯೂಬ್ ಇಸ್ ಈಕ್ವಲ್ ಟು 64 ಆದರೆ ಇದನ್ನ ಹೆಂಗ್ ಬರಿತೀವಿ? 8×4 ಅಂತ ಬರಿತೀವಿ. 4 4 16 4 64 ಅಂದ್ರೆ ಈ ಘಾತ ಸಂಖ್ಯೆ ಸೇಮ್ ಆಗಿರೋದ್ರಿಂದ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು? 4. ಆದ್ರಿಂದ ಬಾಹುವಿನ ಅಳತೆ ಎಷ್ಟಾಯ್ತು? 4 ಸೆಂಟಿಮೀಟರ್. ಒಂದರ ಪಕ್ಕದಲ್ಲಿ ಒಂದು ಇರುವುದರಿಂದ ಈ ಆಯತ ಘನ ಒಂದರ ಪಕ್ಕದಲ್ಲಿ ಒಂದಿದ್ದಾಗ ಆಯತದ ಉದ್ದದಲ್ಲಿ ಏನಾಯ್ತು? 4 + 4 ಅಂದ್ರೆ ಟೋಟಲ್ ಎಷ್ಟಾಯ್ತು? 8 ಸೆಂಟಿಮೀಟರ್. ಆಯತದ ಉದ್ದ, ಆಯತದ ಅಗಲ ಮತ್ತು ಎತ್ತರದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಆಯತ ಘನದ ಘನಫಲ ಇಸ್ ಈಕ್ವಲ್ ಟು ಇಲ್ಲಿ ಸೂತ್ರವನ್ನ ಬರೆಯಲಾಗಿದೆ. ಎಲ್ ಅಂದ್ರೆ 8, ಬಿ ಅಂದ್ರೆ 4, ಎಚ್ ಅಂದ್ರೆ 4 ಅಂತ ಆದೇಶವನ್ನ ಮಾಡಿದಾಗ ಎಲ್ಲ ಬೆಲೆಗಳನ್ನ ಆಯತ ಘನದ ಘನಫಲ 160 ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತಹ ಉತ್ತರ. 160 ಸೆಂಟಿಮೀಟರ್ ಕ್ಯೂಬ್ ಘನಫಲ ಇದ್ದಾಗ ಸೆಂಟಿಮೀಟರ್ ಕ್ಯೂಬ್ ಅನ್ನುವಂಥದನ್ನ ಹಾಕ್ಬೇಕು. 6ನೇ ಪ್ರಶ್ನೆ, ಈಗಾಗಲೇ ಪ್ರಶ್ನೆಯನ್ನು ಓದಿದ್ದೇನೆ. ಚೀಲದಲ್ಲಿರುವ ಒಟ್ಟು ಚೆಂಡುಗಳು 3 ಕೆಂಪಿವೆ, 5 ಕಪ್ಪಿವೆ. ಒಟ್ಟು ಚೆಂಡುಗಳ ಸಂಖ್ಯೆ 8. ಹಾಗಾದ್ರೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 8. ಕೆಂಪು ಚೆಂಡುಗಳ ಸಂಖ್ಯೆಯನ್ನು ತೆಗೆಯುವ ಘಟನೆ ಎ ಆಗಿರಲಿ. ಎನ್ ಆಫ್ ಎ ಇಸ್ ಈಕ್ವಲ್ ಟು ಕೆಂಪು ಚೆಂಡುಗಳ ಸಂಖ್ಯೆ 3. ಕೆಂಪು ಚೆಂಡನ್ನು ತೆಗೆಯುವ ಸಂಭವನೀಯತೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಭಾಗಿಲೆ ಎನ್ ಆಫ್ ಎಸ್. ಅಂದ್ರೆ ಎನ್ ಆಫ್ ಎ ಅಂದ್ರೆ ಕೆಂಪು ಚೆಂಡುಗಳ ಸಂಖ್ಯೆ 3, ಒಟ್ಟು ಚೆಂಡುಗಳ ಸಂಖ್ಯೆ 8 ಅಂದ್ರೆ ಇದು 3/8. ಇನ್ನು ಕೆಂಪು ಅಲ್ಲದ ಚೆಂಡುಗಳ ಸಂಖ್ಯೆ. ಕೆಂಪು ಅಲ್ಲದ ಚೆಂಡುಗಳ ಸಂಖ್ಯೆ ಅಂದ್ರೆ ಯಾವ್ದು ಇರ್ತಾವ? ಇನ್ನು ಉಳಿದಿರ್ತಕ್ಕಂಥ ಕಪ್ಪು ಚೆಂಡುಗಳು. ಎನ್ ಆಫ್ ಬಿ ಇಸ್ ಈಕ್ವಲ್ ಟು 5 ಆಗಿರುತ್ತದೆ. ಕೆಂಪು ಅಲ್ಲದ ಚೆಂಡನ್ನು ತೆಗೆಯುವ ಸಂಭವನೀಯತೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಭಾಗಿಲೆ ಎನ್ ಆಫ್ ಎಸ್ ಅಂದ್ರೆ 5/8 ಅನ್ನುವಂತ ಉತ್ತರ. ಇನ್ನು ಒಂದು ದಾಳವನ್ನ ಒಂದು ಸಲ ಎಸೆಯಲಾಗಿದೆ. ಅವಿಭಾಜ್ಯ ಸಂಖ್ಯೆ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕೇಳಲಾಗಿದೆ. ಒಂದು ದಾಳವನ್ನು ಎಸೆದಾಗ ಬರುವ ಫಲಿತಾಂಶಗಳನ್ನ ಇದು ಬಂದಿರುತ್ತೆ. ಒಂದು ದಾಳವನ್ನು ಎಸೆದಾಗ ಒಟ್ಟು ಸಾಧ್ಯತೆಗಳು ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 6. ಅವಿಭಾಜ್ಯ ಸಂಖ್ಯೆಗಳನ್ನು ಕೇಳಿದರೆ 2, 3, 5. 1ರಿಂದ 6ರಲ್ಲಿ ಬರುವಂತಹ ಅವಿಭಾಜ್ಯ ಸಂಖ್ಯೆಗಳು 3. ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎನ್ ಆಫ್ ಎ ಇಸ್ ಈಕ್ವಲ್ ಟು 3. ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಭಾಗಿಲೆ ಎನ್ ಆಫ್ ಎಸ್ ಅನ್ನುವಂಥದ್ದು. ಈಗ ಇದು ಎನ್ ಆಫ್ ಎ ಅಂದ್ರೆ 3, ಎನ್ ಆಫ್ ಎಸ್ ಅಂದ್ರೆ 6 ಅಂದ್ರೆ 3 ಅಂದ್ರೆ 3, 3 2 6 ಅಂದ್ರೆ ಎಷ್ಟು? 1/2 ಅನ್ನುವಂತ ಉತ್ತರ. ಇನ್ನು ಬೆಸ ಸಂಖ್ಯೆಗಳು ಎಷ್ಟಿವೆ? 1, 3, 5 ಇವು 3 ಇವೆ. ಹಾಗಾಗಿ ಎನ್ ಆಫ್ ಎ ಇಸ್ ಈಕ್ವಲ್ ಟು 3 ಅನ್ಕೊಂಡ್ರು ಕೂಡ ಅಂದ್ರೆ ಎನ್ ಆಫ್ ಎನೇ ತಗೊಂಡಿನ ಎರಡೂ ಕಡೆ ಬಿ ಅನ್ನ ಬದಲಾಯಿಸಿಕೊಳ್ಳಿ. ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಭಾಗಿಲೆ ಎನ್ ಆಫ್ ಎಸ್ ಅಂದ್ರೆ ಇದನ್ನು ಕೂಡ 3 ಅಂದ್ರೆ 3 2 6 ಅಂದ್ರೆ ಇದು ಕೂಡ 1/2 ಅನ್ನುವಂತಹ ಉತ್ತರ. ಇನ್ನು 3 ಅಂಕದ ಪ್ರಶ್ನೆ. 2 ಪ್ರಶ್ನೆಗಳಿವೆ, ಒಟ್ಟು 6 ಅಂಕಗಳು. ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ. ಇಲ್ಲಿ ವರ್ಗಾಂತರ ಆವೃತ್ತಿಯನ್ನು ಕೊಡಲಾಗಿದೆ. ಇದು xi, ಇದು fi ಇಂಟು xi. ಇಲ್ಲಿ ಆವೃತ್ತಿ ಇದೆ, ಸಿಗ್ಮಾ fi ಇಸ್ ಈಕ್ವಲ್ ಟು 20 ಇದೆ. ವರ್ಗಾಂತರ ಅಂದ್ರೆ 1 ಮತ್ತು 3 ಕೂಡಿಸಿ ಅದನ್ನ 2ರಿಂದ ಭಾಗಿಸಿದಾಗ ಬರುವಂತ ಉತ್ತರ 2. ಇದು 5 3 8, 8ರ 2ರಿಂದ ಭಾಗಿಸಿದಾಗ 4, ಇದು 6, ಇದು 8, ಇದು 10. ಈಗ ಇದು fi ಅನ್ನುವಂಥದ್ದು. fi ಇಂಟು xi ಅನ್ನ ಗುಣಾಕಾರ ಮಾಡ್ರಿ. 7 4 14, 8 4 30 ಎಲ್ಲವನ್ನ ಗುಣಿಸಿ ಕೂಡಿಸಿದಾಗ ಮೊತ್ತ 84 ಬಂತು. ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ fi ಇಂಟು xi ಭಾಗಿಲೆ ಸಿಗ್ಮಾ fi ಅಂದ್ರೆ ಸಿಗ್ಮಾ fi ಇಂಟು xi ಅಂದ್ರೆ 84/20 ಅಂದ್ರೆ ಸರಾಸರಿ ಇಸ್ ಈಕ್ವಲ್ ಟು ಎಷ್ಟು? 4.2 ಅನ್ನುವಂತ ಉತ್ತರ. ಇನ್ನು ಬಹುಲಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆವೃತ್ತಿಯಲ್ಲಿ ಅತ್ಯಂತ ಗರಿಷ್ಠವಾಗಿರ್ತಕ್ಕಂಥ ಬೆಲೆಯನ್ನ ಗುರುತಿಸಿಕೊಳ್ಬೇಕು. ಇದನ್ನ ಗುರುತಿಸಲಾಗಿದೆ. ಇದ್ರ ಹಿಂದಿರುವಂತ ಬೆಲೆ f0, ಇದು f1, ಇದು f2 ಅನ್ನುವಂಥದ್ದು. ಇದು ಏನಾಗಿರುತ್ತೆ? ಎಲ್ ಅನ್ನುವಂಥದ್ದು. ಇದರ ಕೆಳಮಿತಿ ಎಲ್ ಆಗಿರುತ್ತೆ. ಇನ್ನು ಎಚ್ ಅಂತಕ್ಕಂಥದ್ದು 1ರಿಂದ 3 ಅಂದ್ರೆ ಇಲ್ಲಿರುವಂತ ಗಾತ್ರ, ವರ್ಗಾಂತರದ ಗಾತ್ರ 2. ಇಲ್ಲಿ f0, f1, f2 ಬೆಲೆಗಳನ್ನ ಬರೆಯಲಾಗಿದೆ, ಎಚ್ ಬರೆಯಲಾಗಿದೆ ಮತ್ತು ಎಲ್ ಕೂಡ ಬರೆಯಲಾಗಿದೆ. ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ f1 ಮೈನಸ್ f0 ಡಿವೈಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು ಎಚ್ ಅಂತಿದೆ. ಬೆಲೆಗಳನ್ನೆಲ್ಲವನ್ನ ಆದೇಶಿಸಿದಾಗ 8 ಮೈನಸ್ 7 1, 16 ಅಂದ್ರೆ f1 ಅಂದ್ರೆ 8 ಇದೆ, 8 2 ನೇರವಾಗಿ 16 ಅನ್ನು ಆದೇಶಿಸಿದ್ದೇನೆ. f0 ಅಂದ್ರೆ 7 ಇದೆ, f2 ಅಂದ್ರೆ 2 ಇದೆ, 16ರಲ್ಲಿ 7 ಕಳೆದು ಮತ್ತು ಅದರಲ್ಲಿ 2 ಕಳೆದಾಗ 9, 1 2 2/7 ಅಂದ್ರೆ ಅದು 0.28 ಆಯ್ತು. 3ಕ್ಕೆ 0.28 ಅನ್ನು ಆದೇಶಿಸಿದಾಗ ಬಹುಲಕ ಇಸ್ ಈಕ್ವಲ್ ಟು ಎಷ್ಟು ಬಂತು? 3.28 ಅನ್ನುವಂತಹ ಉತ್ತರ. ಇನ್ನು 4 ಅಂಕದ ಪ್ರಶ್ನೆ. ಒಂದೇ ಒಂದು ಪ್ರಶ್ನೆ ಇದೆ, 4 ಅಂಕಗಳು. ಈಗಾಗಲೇ ಪ್ರಶ್ನೆಯನ್ನು ಓದಿದ್ದೇನೆ. 14 ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟ, ಎತ್ತರ 14 ಸೆಂಟಿಮೀಟರ್ ಮತ್ತು ಶಂಕುವಿನ ಭಿನ್ನಕ ಅದರ 2 ವೃತ್ತಾಕಾರದ ಪಾದಗಳ ವ್ಯಾಸ 4 ಸೆಂಟಿಮೀಟರ್ ಇದ್ದಾಗ ಅದರ ತ್ರಿಜ್ಯ 2 ಸೆಂಟಿಮೀಟರ್.
ಕೆಳಗಿರುವಂತಹ ಪಾದ 2 ಸೆಂಟಿಮೀಟರ್ ವ್ಯಾಸ ಇದೆ, ಅದರ ತ್ರಿಜ್ಯ 1 ಸೆಂಟಿಮೀಟರ್. ಈಗ ಈ ಭಿನ್ನಕದ ಘನಫಲವನ್ನು ಕಂಡುಹಿಡಿಯಬೇಕು. ಕುಡಿಯುವ ನೀರಿನ ಗಾಜಿನ ಲೋಟದ ಘನಫಲವು ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿದೆ. 1/3πh ಇಂಟು r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಪ್ಲಸ್ r1 ಇಂಟು r2. 1/3π ಅಂದ್ರೆ 22/7, h ಅಂದ್ರೆ 14, r1 ಅಂದ್ರೆ 2 ಸ್ಕ್ವೇರ್, r2 ಅಂದ್ರೆ 1 ಸ್ಕ್ವೇರ್ ಪ್ಲಸ್ r1 ಅಂದ್ರೆ 2, r2 ಅಂದ್ರೆ 1. ಈಗ 1/3 ಇಂಟು 22/7 ಇಂಟು 14, 2ರ ವರ್ಗ 4, 1ರ ವರ್ಗ 1, 2 ಅಂದ್ರೆ 2. ಇವುಗಳನ್ನೆಲ್ಲ ಕೂಡಿಸಿದಾಗ 7 ಅಂದ್ರೆ 7, 7 ಅಂದ್ರೆ 7 ಹೋಯ್ತು. 22 ಇಂಟು 14 ಉಳಿತು, ಕೆಳಗಡೆ 3. ಇದನ್ನ 22 ಇಂಟು 14 ಮಾಡಿದಾಗ 308, ಕೆಳಗಡೆ 3 ಇದೆ. ಇದನ್ನ ಭಾಗಿಸಿದಾಗ ಬಂದಿರುವಂತಹ ಕುಡಿಯುವ ನೀರಿನ ಗಾಜಿನ ಲೋಟದ ಘನಫಲ 102.66 ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತಹ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಪ್ರಾರಂಭದಿಂದ ವಾರ್ಷಿಕ ಪಠ್ಯ ವಿಭಜನೆಯಿಂದ ಪ್ರತಿಯೊಂದು ಚಟುವಟಿಕೆಗಳು ಮತ್ತು ಪ್ರತಿಯೊಂದು FA1, FA2, FA3, FA4 ಪ್ರಶ್ನೆ ಪತ್ರಿಕೆಗಳನ್ನ ಈ ರೀತಿಯಾಗಿ ನಿರಂತರವಾಗಿ ಮಾಹಿತಿಯನ್ನು ಒದಗಿಸಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬೇರೆಯವರಿಗೂ ಕೂಡ ಗುರುತಾಗಲಿ ಶೇರ್ ಮಾಡಿ ಅಂತ ಹೇಳುತ್ತಾ ತಾವು ಈ ವಿಡಿಯೋವನ್ನ ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು.